ಕೋವಿಡ್ ಕಾಲದ ಅಕ್ರಮ ತನಿಖೆಗೆ ಎಸ್ಐಟಿ ರಚನೆ. ಬಿಎಸ್ವೈ ರಾಮುಲುಗೆ ಢವಢವ. ಸಿಎಂ ಆಪ್ತೇಷ್ಟರಿಗೆ ಇಡಿ ತನಿಖೆ ಬಿಸಿ. ಸಿದ್ದುಗೆ ಟೆನ್ಷನ್. ನವೆಂಬರ್ 23ಕ್ಕೆ ಸಿಎಂ ಮೇಲ್ಮನವಿ ಅರ್ಜಿ ವಿಚಾರಣೆ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು. ಸಿದ್ದು ಸರ್ಕಾರ ಉರುಳಿಸೋಕೆ 50 ಕೋಟಿ ಆಫರ್. ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದ ಸಿಎಂ ಹೇಳಿಕೆ. ಸಿಎಂ ಹೇಳಿಕೆ ಸಮರ್ಥನೆ ಮಾಡಿಕೊಂಡ ಕಾಂಗ್ರೆಸ್ಸಿಗರು. 10 ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗಿದ್ದೆಲ್ಲಿ? ನವೆಂಬರ್ 20ಕ್ಕೆ ರಾಜ್ಯಾದ್ಯಂತ ಬಾರ್ ಬಂದ್ಗೆ ಕರೆ ಕೊಟ್ಟಿದ್ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೋವಿಡ್ ಕಾಲದ ಅಕ್ರಮ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧದ ತನಿಖೆಗೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಕೋವಿಡ್ ಕಾಲದ ಎಲ್ಲಾ ಹಗರಣಗಳ ಬಗ್ಗೆ ತನಿಖೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯಾಯಮೂರ್ತಿ ಕುನ್ಹಾ ನೀಡಿರುವ ವರದಿ ಆಧರಿಸಿ ಅಕ್ಟೋಬರ್ 10ರಂದು ಎಸ್ಐಟಿ ರಚನೆಗೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿತ್ತು. ಈಗ ಎಲ್ಲವನ್ನ ಎಸ್ಐಟಿ ತನಿಖೆ ವ್ಯಾಪ್ತಿಗೆ ಒಳಪಡಿಸಲು ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಈ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಜನರ ರಕ್ಷಣೆ ಮಾಡಬೇಕಿದ್ದ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ. ಸುಮಾರು 50,000 ಕಡತವನ್ನ ಕಮಿಷನರ್ ಪರಿಶೀಲಿಸಿ ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಡೆದ ಚರ್ಚೆಯ ಹಲವು ವಿಷಯವನ್ನ ಇವತ್ತು ಕ್ಯಾಬಿನೆಟ್ ಸಲ್ಲಿಸಿದೆವು. ಹೀಗಾಗಿ ಮುಂದಿನ ತನಿಖೆಗಾಗಿ ಎಸ್ಐಟಿ ರಚನೆಗೆ ಸಚಿವ ಸಂಪುಟ ನಿರ್ಧರಿಸಿದೆ. ಐಜಿ ಮಟ್ಟದ ಅಧಿಕಾರಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಆಗಲಿದೆ. 2-3 ದಿನದಲ್ಲಿ ಎಸ್ಐಟಿ ರಚನೆ ಮಾಡಿ ಬಳಿಕ ಎಫ್ಐಆರ್ ದಾಖಲಾಗಲಿದೆ ಎಂದರು. ಕೊರೋನಾ ಸಂದರ್ಭದಲ್ಲಿ ಇವತ್ತು ಏನು ಸತ್ಯಶೋಧನೆ ಆಗಿದೆ, ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚಿಸಬೇಕು. ಮೂಡಾದಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ 50-50 ಅನುಪಾತದಲ್ಲಿ 14 ಸೈಟ್ ನೀಡಿರೋ ಪ್ರಕರಣದ ಇಡಿ ವಿಚಾರಣೆ ತೀವ್ರಗೊಂಡಿದೆ. ಇದೀಗ ಸಿಎಂ ಆಪ್ತೇಷ್ಟರಿಗೆ ಇಡಿ ತನಿಖೆಯ ಬಿಸಿ ತಟ್ಟಿದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ನನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿ ಕೆಲವೊಂದು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿದ್ರು. ನಿನ್ನೆ ಮೈಸೂರಿನ ಹಿಂದಿನ ಜಿಲ್ಲಾಧಿಕಾರಿ ಹಾಗೂ ಸಂಸದ ಕುಮಾರ್ ನಾಯಕ್ಗೆ ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ರು. ಈ ಬೆನ್ನಲ್ಲೇ ಇಂದು ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ, ಆಪ್ತ ಶಿವಣ್ಣ ಹಾಗೂ 2004ರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗೆ ಶಂಕರ್ನನ್ನ ಇಡಿ ತೀವ್ರ ವಿಚಾರಣೆ ನಡೆಸಿದೆ. ಇಡಿ ಸಮನ್ಸ್ ಹಿನ್ನೆಲೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಕೆಲವೊಂದು ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿದ್ರು. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಿದ್ದಂತೆ ಮರಿಗೌಡ ರಾಜೀನಾಮೆ ಕೊಟ್ಟಿದ್ರು. ಆ ಬಗ್ಗೆಯೂ ಇಡಿ ಪ್ರಶ್ನೆಗಳ ಸುರಿಮಳೆಗೈದಿದೆ. ಇಡಿ ಕೇಳಿದ್ದ ಕೆಲವೊಂದು ಪ್ರಶ್ನೆಗಳಿಗೆ ಮರಿಗೌಡ ಉತ್ತರಿಸಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನವೆಂಬರ್ 23ರಂದು ನಡೆಯಲಿದೆ. ಇಂದು ನ್ಯಾಯಮೂರ್ತಿಗಳು ತುರ್ತು ವಿಚಾರಣೆಯ ಅಗತ್ಯವಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಸಿಂಘ್ವಿ, ಹೌದು, ತುರ್ತು ಅವಶ್ಯಕತೆ ಸೃಷ್ಟಿಯಾಗಿದೆ. ನವೆಂಬರ್ 23ಕ್ಕೆ ವಿಚಾರಣೆ ನಡೆಸಬೇಕೆಂದು ಮನವಿ ಮಾಡಿದ್ದಾರೆ. ಮನವಿ ಆಲಿಸಿದ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನ ನವೆಂಬರ್ 23ಕ್ಕೆ ನಿಗದಿಪಡಿಸಿದೆ. ಮೂಡಾ ನಿವೇಶನ ಹಂಚಿಕೆ ಕೇಸ್ ಸಂಬಂಧ ರಾಜ್ಯಪಾಲರು ತಮ್ಮ ವಿರುದ್ಧದ ತನಿಖೆಗೆ ಅನುಮತಿ ನೀಡಿರೋದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿರುವ ಮೇಲ್ಮನವಿಯ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠವು ನವೆಂಬರ್ 23ರಂದು ನಿಗದಿಪಡಿಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ನಿನ್ನೆ ಮೈಸೂರಲ್ಲಿ ದೇವರಾಜು ಪೊಲೀಸ್ ಠಾಣೆಯಲ್ಲಿ ನಕಲಿ ದಾಖಲೆ ಸೃಷ್ಟಿ ಎಂಬ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದು, ನನ್ನ ವಿರುದ್ಧ ಕಾಂಗ್ರೆಸ್ ವಕ್ತಾರ ಸಲ್ಲಿಸಿರುವ ದೂರಿನಲ್ಲಿ ಉರುಳಿಲ್ಲ. ನನಗೆ ಆ ಎಫ್ಐಆರ್ನಿಂದ ಸಂತೋಷವಾಗಿದೆ. ಸಿಎಂ ಹಾಗೂ ಸಿಎಂ ಪತ್ನಿ ಈಗ ದೇವರಾಜ್ ಪೊಲೀಸ್ ಠಾಣೆಗೆ ಬರಬೇಕಾಗುತ್ತದೆ. ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಖುದ್ದು ಸಿಎಂಗೆ ಸಂಕಷ್ಟ ಜಾಸ್ತಿ ಮಾಡ್ತಿದ್ದಾರೆ. ನನ್ನ ದಾಖಲೆ ನಕಲಿ ಎಂಬುದಾದ್ರೆ ಸಿಎಂನ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಿ. ಇದನ್ನ ಬಿಟ್ಟು ಜನರಿಗೆ ಪ್ರಚೋದನೆ ಕೊಡೋದು ಸರಿಯಲ್ಲ ಎಂದಿದ್ದಾರೆ. ಈ ಬಹುಶಃ ಸಿದ್ದರಾಮಯ್ಯ ಲಕ್ಷ್ಮಣ ವಿರುದ್ಧ ಈಗಲೇ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ಅಪಾಯ ಉಂಟಾಗೋ ಸಂಭವ ಇದೆ. ನಾನು ನಿಜವಾಗ್ಲೂ ಸುಳ್ಳು ದಾಖಲೆಗಳು ಇಟ್ಕೊಂಡು ಅಥವಾ ಸುಳ್ಳು ಆರೋಪಗಳು ಮಾಡಿದ್ರೆ ಅವ್ರು ಈಗಾಗಲೇ ನನ್ನ ವಿರುದ್ಧ ಕ್ರಮ ತಗೊಳ್ತಿದ್ರು. ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಈ ತರ ಜನರಿಗೆ ಪ್ರಚೋದನೆ ಕೊಡೋದನ್ನ ಕೆಲಸ ಮಾಡ್ತಾರೆ. ಅವ್ರು ಕಾನೂನಾತ್ಮಕ ಹೋರಾಟ ಮಾಡಕ್ಕೆ ಸಾಕಷ್ಟು ಅವಕಾಶಗಳಿದೆ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ 50 ಕೋಟಿ ಆಮಿಷ ಎಂದು ಮೈಸೂರಿನಲ್ಲಿ ಸಿಎಂ ಆರೋಪ ಮಾಡಿದ್ದು ಈಗ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಡಿಸಿಎಂ ಡಿಕೆಶಿ ಕೆಲ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೋ ಅದೆಲ್ಲವೂ ನಿಜ ಎಂದು ಡಿಕೆಶಿ ಹೇಳಿದ್ರು. ಕೆಲ ಸಚಿವರು ನಮಗೂ ಈ ಮಾಹಿತಿ ಬಂದಿದೆ, ಆದ್ರೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನ ಕಳೆದುಕೊಂಡಂತೆ ಕಾಣುತ್ತಿದೆ. ಅದಕ್ಕಾಗಿಯೇ ಕಪೋಲ ಕಲ್ಪಿತ ಆರೋಪ ಮಾಡ್ತಿದ್ದೀರಿ. ಶಾಸಕರನ್ನ ಮಾರಾಟದ ವಸ್ತುಗಳಂತೆ ವ್ಯಾಖ್ಯಾನಿಸಿ ಅವಮಾನ ಮಾಡ್ತಿದ್ದೀರಿ. ಇಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವುದು ತುರ್ತು ಅಗತ್ಯವಿದೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದೆಡೆ ನಿಮ್ಮ ಶಾಸಕರನ್ನ ಖರೀದಿಸಲು ಅವರೇನು ದನ ಕರುಗಳ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ.
ಏನು ಆರೋಪ ಮಾಡಿಲ್ಲ ನಡೆಯ ಅದು ಹಳೆಯದೇ ಹೇಳಿದ್ದೀನಿ. ಪ್ರಯತ್ನ ಮಾಡಿದ್ರು ಅವರು, ಅದಕ್ಕೋಸ್ಕರ ಹೌದು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ MLA ಹತ್ರ ಮಾತಾಡಿದ್ದಾರೆ. ಕೆಲವು MLA ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನು ಅವರು ತಮ್ಮ ಹತ್ರ ತಿಳಿಸಿದ್ದಾರೆ. ಮಿಕ್ಕಿದ ವಿಚಾರನ ನಾನು ನಿಮಗೆ ಅದಾದ್ಮೇಲೆ ತಿಳಿಸ್ತೀನಿ. ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು? ನಿನ್ನೆಯಷ್ಟೇ ಶಿಗ್ಗಾವಿ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಆದರೆ ಹಾವೇರಿ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದ ಬಳಿ ಖಾಲಿ ಲೇಔಟ್ನಲ್ಲಿ 10 ಬ್ಯಾಲೆಟ್ ಬಾಕ್ಸ್ಗಳ ಪತ್ತೆಯಾಗಿದ್ದು ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಗರ ಪೊಲೀಸರು ತಹಶೀಲ್ದಾರ್ ಸಿಬ್ಬಂದಿ ತನಿಖೆ ನಡೆಸಿದ್ದಾರೆ. ಎಪಿಎಂಸಿಯಲ್ಲಿ ಇರುವ ಒಂದು ಹಳೆ ಗೋದಾಮಿನಲ್ಲಿ ಹಳೆಯ ನಿರುಪಯುಕ್ತ ಬ್ಯಾಲೆಟ್ ಬಾಕ್ಸ್ಗಳನ್ನು ಕಂದಾಯ ಇಲಾಖೆಯವರು ಹಲವು ವರ್ಷಗಳ ಹಿಂದೆ ತಂದಿಟ್ಟಿದ್ರು. ಯಾರೋ ಕಿಡಿಗೇಡಿಗಳು ಬಾಕ್ಸ್ಗಳನ್ನು ಮಾರುವ ಉದ್ದೇಶದಿಂದ ಕಳ್ಳತನ ಮಾಡಿದ್ದಾರೆ. ಬಳಿಕ ಮಾರಲು ಆಗುವುದಿಲ್ಲ ಎಂದು ತಿಳಿದು ಎತ್ತಿನಹಳ್ಳಿ ಗ್ರಾಮದ ಬಳಿ ಇರುವ ಲೇಔಟ್ ಒಂದರ ಗಟಾರಿನಲ್ಲಿ ಎಸೆದು ಹೋಗಿದ್ದಾರೆ. ಇನ್ನು ಈಗಾಗಲೇ ಸ್ಥಳ ಪರಿಶೀಲಿಸಿದ್ದು ಕಂದಾಯ ಇಲಾಖೆಯವರಿಂದ ಮಾಹಿತಿ ಪಡೆದು ತನಿಖೆ ಮುಂದುವರಿಸಲಾಗಿದೆ. ಹಳೆಯ ಬ್ಯಾಲೆಟ್ ಬಾಕ್ಸ್ಗಳು ಏನು ಹಾವೇರಿ ತಾಲೂಕು ಎತ್ತನಹಳ್ಳಿ ಗ್ರಾಮದಲ್ಲಿ ಪತ್ತೆಯಾಗಿರುವಂಥದ್ದು 10 ಬಾಕ್ಸ್ಗಳು ಕಾಲುವೆ ಬಳಿಯಲ್ಲಿ ಎಸೆದು ಹೋಗಿರುವಂಥದ್ದು. ನಾನು ಅಂದರೆ ತಹಸೀಲ್ದಾರ್ ಕಚೇರಿಯ ಒಂದು ಗೋಡಾನಲ್ಲಿದ್ದೇನೆ. ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ರಾತ್ರೋರಾತ್ರಿ ಕಿಡಿಗೇಡಿಗಳು ಕಬ್ಬಣದ ಬಾಕ್ಸ್ಗಳನ್ನು ಮಾರಾಟ ಮಾಡಲಿಕ್ಕೆ ಕಿಡಿಗೇಡಿಗಳು ಬಾಗಿಲವನ್ನು ಮುರಿದು ಇದರಲ್ಲಿರ್ತಕ್ಕಂತಹ 10 ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವಂಥದ್ದು. ಆದರೆ ಅವುಗಳನ್ನು ಬೇರೆ ಕಡೆ ಮಾರಲಿಕ್ಕೆ ಆಗಲಿಕ್ಕೆ ಹೋದ ಕಾರಣಕ್ಕಾಗಿ ಎತ್ತನಹಳ್ಳಿ ಗ್ರಾಮದ ಕಾಲುವೆ ಬಳಿಯಲ್ಲಿ ಎಸೆದು ಹೋಗಿರುವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ ಎಂದು ಆರೋಪಿಸಿ ನವೆಂಬರ್ 20ಕ್ಕೆ ರಾಜ್ಯಾದ್ಯಂತ ಬಾರ್ ಬಂದ್ಗೆ ಮದ್ಯ ಮಾರಾಟಗಾರರ ಸಂಘ ಕರೆ ಕೊಟ್ಟಿದೆ. ಈ ಹಿಂದಿನ ಸರ್ಕಾರ ಅಂದ್ರೆ ಗೋಪಾಲಯ್ಯ, ನಾಗೇಶ್ ಸಚಿವರಾಗಿದ್ದಾಗಲೂ ಲಂಚ ಇತ್ತು. ಈಗ ಮಿತಿ ಮೀರಿದೆ ಅಂತ ಬಾರ್ ಅಸೋಸಿಯೇಷನ್ ಆರೋಪಿಸಿದೆ. ಅಷ್ಟೇ ಅಲ್ಲದೆ ಅಬಕಾರಿ ಸಚಿವ RB ತಿಮ್ಮಾಪುರ್ ಖಾತೆ ಬದಲಾವಣೆಗೂ ಪಟ್ಟು ಹಿಡಿದಿದೆ. ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು ನಮ್ಮ ಸಂಘದ ಲೈಸೆನ್ಸ್ ಇರುವವರು ಅಲ್ಲ, RTI ಕಾರ್ಯಕರ್ತರು. ನಮ್ಮನ್ನ ರಾಜಕಾರಣಕ್ಕೆ ಬಳಸಿಕೊಳ್ಬೇಡಿ, ನಮ್ಮಷ್ಟಕ್ಕೆ ನಾವು ಹೋರಾಟವನ್ನ ಮಾಡ್ತೇವೆ ಎಂದಿದ್ದಾರೆ. 20ನೇ ತಾರೀಕು ನಮ್ಮ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿ ಅಬಕಾರಿ ಭ್ರಷ್ಟಾಚಾರ ಇದು ಮಿತಿ ಮೀರಿತಾ ಇದೆ. ಇದನ್ನು ನಿಗ್ರಹಕ್ಕೆ ತರಬೇಕು. ಹಾಗೆ ಈ ಅಬಕಾರಿ ಇಲಾಖೆ ಅನ್ನುವಂಥದ್ದು ಇದು ಅನುದಾನ ಇಲ್ಲದೆ ಇರುವ ಇಲಾಖೆ ಆದುದರಿಂದ ಇದನ್ನ ಆರ್ಥಿಕ ಸಚಿವರೇ ನಿರ್ವಹಿಸಬೇಕು ಎನ್ನುವಂಥ ವಿಚಾರಗಳಿಗೆ ಒಳಪಟ್ಟು 15ನೇ ತಾರೀಕಿನಿಂದ ವಿಭಾಗೀಯ ಮಟ್ಟಗಳಲ್ಲಿ ನಾವು ಸಭೆಗಳನ್ನು ಮಾಡಿದೆವು. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಬೇಡಿಕೆ ಸಮಸ್ಯೆಗಳ ಬಗ್ಗೆ ತೀರ್ಮಾನ ಹಾಗೆ ಸ್ವಚ್ಛ ಅಬಕಾರಿ ಅಭಿಯಾನ ಇದನ್ನೊಂದು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಪ್ರಕಾರ ಈ ಬೇಡಿಕೆಗಳ ಈಡೇರಿಕೆಯಾಗಿ 20ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ.